cold bones. Yeah, that's my ಮಳವಳ್ಳಿ ಮುಂಜೆ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಏನು ಮುಂದೆ ಮುಂದೆ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಅನ್ನೋ ರೀತಿ ಹೋಗ್ತಾ ಇದೆ. ಏನಪ್ಪ ಅಂದರೆ, ಒಂದು ವಿಚಾರ ನಿನ್ನೆ ತಾನೇ ಯಾವುದೋ ಒಂದು ಮೀಡಿಯಾ ವೆಬ್ಸೈಟಲ್ಲಿ ನೋಡಿದೆ. ಈ ಅಣ್ಣ ತಂಗಿ ಸಂಬಂಧ ಆಗ್ಬೇಕಂತೆ. ಅವರು ಅಣ್ಣ ತಂಗಿ ಸಂಬಂಧ ಆಗಬೇಕಾಗಿರೋರೆ ಲವ್ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳೋ ರೇಂಜ್ಗೆ ಹೋಗ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಅಂದರೆ ಸ್ವಂತ ಅಣ್ಣ ತಂಗಿ ಅಲ್ಲ, ಬಟ್ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಅಂದರೆ ಅವರಪ್ಪ ಇವರಪ್ಪ ಅಣ್ಣ ತಮ್ಮದಿರಾಗಿರ್ತಾರೆ. ಅವರಪ್ಪ ಇವರಪ್ಪ ಅಣ್ಣ ತಮ್ಮದಿರು ಒಂದೇ ಊರು. ಅವರಪ್ಪ ಇವರಪ್ಪ ಅಣ್ಣ ತಮ್ಮದಿರಾಗಿರ್ತಾರೆ. ಅವ್ರಿಗೆ ಗಂಡು ಬೆಣ್ಣು ಇವರಿಬ್ಬರು ಲವ್ ಮಾಡಿ ಮದುವೆನೂ ಆಗಿದ್ದಾರೆ. ಯಾವುದೋ ಒಂದು ದೇವಸ್ಥಾನದ ಹತ್ರ ಹೋಗಿ ತಾಳಿನೂ ಕಟ್ಟಿ, ಕೊನೆಗೆ ಊರಿಗೆ ಬಂದರೆ ನಮ್ಮನ್ನು ಇರಿಸಲ್ಲ ಅಂತ ಹೇಳಿ ಊರಿಗೆ ಬಂದು ಅವರ ಹುಡುಗನವ್ರ ಜಮೀನೇನಿದೆ ಆ ಜಮೀನಲ್ಲೇ ನೇಣು ಹಾಕೊಂಡು ಸುತ್ತೋಗಿದ್ದಾರೆ. ನೋಡಿ, ಇದು ಮುಂದೆ ಯಾವ ರೀತಿ ಹೋಗ್ತಾ ಇದೆ ಈ ಜೀವನ ಮತ್ತು ಈ ಜಗತ್ತು ಅಂತ ಅನ್ನೋದನ್ನ ನಾವು ಊಹಿಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದು ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು. ಬಟ್ ನೋಡಿ, ಅದು ಎಲ್ಲಪ್ಪ ನಡೆದಿರೋದು ಅಂತಂದರೆ ಕಲಬುರಗಿ ಜಿಲ್ಲೆ, ಕಲಬುರಗಿ ಡಿಸ್ಟಿಕ್ಕು ಮೊಗಣ್ಣಗೆರೆ ಗ್ರಾಮ ಅಂತ. ಕಲಬುರಗಿ ಡಿಸ್ಟಿಕ್ಕು ಮೊಗಣ್ಣಗೆರೆ ಗ್ರಾಮ. ಕಲಬುರಗಿ ಡಿಸ್ಟಿಕ್ಕಲ್ಲಿ ಮೊಗಣ್ಣಗೆರೆ ಗ್ರಾಮದಲ್ಲಿ ಇರ್ತಾರೆ. ಹುಡುಗನ ಹೆಸರು ಗುಳ್ಳಾಳಪ್ಪ ಅಂತ. ಹುಡುಗನ ಹೆಸರು ಗುಳ್ಳಾಳಪ್ಪ. 24 ವಯಸ್ಸು ಅವನಿಗೆ. ನೋಡಿ, ಗುಳ್ಳಾಳಪ್ಪ ಅಂತ, ಅವನಿಗೆ 24 ವಯಸ್ಸು. ಹುಡುಗಿಗೆ ಶಶಿಕಲಾ ಅಂತ. ಹುಡುಗಿ ಹೆಸರು ಶಶಿಕಲಾ. ಅವಳ ಹೆಸರು 18, ವಯಸ್ಸು 18. ಹೆಸರು ಶಶಿಕಲಾ ಅಂತ, ವಯಸ್ಸು 18 ವರ್ಷ ಹುಡುಗಿ. ಇವರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಾಗಿರ್ತಾರೆ. ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಾಗಿ ಚಿಕ್ಕ ವಯಸ್ಸಿಗೆ ಮಾಮೂಲಿ ಒಂದೇ ಊರಲ್ವಾ, ಒಂದೇ ಊರು ಅಂದಮೇಲೆ ಒಂದೇ ಊರಲ್ಲಿ ಓಡಾಡ್ತಾ ಇರ್ತಾರೆ, ಬೆಳೀತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅಂತಂದ್ರೆ ಅಣ್ಣ ತಮ್ಮ ಅಂತ ಹೇಳಿರ್ತಾರೆ. ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಂದಮೇಲೆ ಅವ್ರ ಮನೆಗೆ ಹೋಗೋದು, ಇವ್ರ ಮನೆಗೆ ಹೋಗೋದು ನೋಡ್ತಾ ಇರ್ತೀವಿ, ನಾವು ನೋಡ್ತಾ ಇರ್ತೀವಿ. ಬಟ್ ಇವರು ಏನು ಯಾವ ರೀತಿ ಇವ್ರಿಗೆ ಪ್ರೀತಿ ಉಟ್ಕೋತೋ ಗೊತ್ತಿಲ್ಲ. ನೋಡಿ, ಚಿಕ್ಕ ವಯಸ್ಸಿನಲ್ಲಿ ತುಂಬ ಚಿಕ್ಕ ವಯಸ್ಸು ಹುಡುಗಿಗೆ. ಬರೀ 18 ವರ್ಷ. ಹುಡುಗಿಗೆ 18 ವರ್ಷ, ಅವ್ನಿಗೆ 24 ವರ್ಷ. ಇವರು ಈ ಥರ ಲವ್ ಮಾಡ್ಕೊಂಡು ಒಳೊಳಗೇನೆ ಲವ್ ಮಾಡ್ಕೊಂಡು ಇರ್ತಾರೆ. ಇಬ್ಬರು ಹೊರಗಡೆ ಯಾರಿಗೂ ಹೇಳಿರಲ್ಲ. ಬಟ್ ಈಗ ಬೇರೆ ಯಾರು ಅಣ್ಣ ತಮ್ಮದಿರಲ್ಲ, ಅಕ್ಕ ತಂಗಿರಲ್ಲ ಅಂತ ಗೊತ್ತಾದರೆ, ಬೇರೆ ಹುಡುಗಿ ಜೊತೆ ಹುಡುಗ ಮಾತಾಡಿದ್ರೆ, ಅಥವಾ ಒಂದು ಹುಡುಗಿ ಜೊತೆ ಹುಡುಗ ಮಾತಾಡಿದ್ರೆ, ಹುಡುಗನ ಜೊತೆ ಹುಡುಗಿ ಮಾತಾಡಿದ್ರೆ ಅವರು ಎಲ್ಲ ಲವ್ ಮಾಡ್ತಾ ಇರ್ಬೋದು ಅಂತ ಅನ್ಕೋಬೋದು. ಬಟ್ ಇವರು ಸ್ವಂತ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೇ ಆಗಿರೋದ್ರಿಂದ ಇವ್ರು ಮಾತಾಡಿದ್ರೂ ಯಾರೂ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಬುಡ ಅಣ್ಣ ತಂಗಿ ಅಲ್ವಾ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಇದು ಹೋಯ್ತಾ ಏನಾಯ್ತದೆ, ಅತಿರೇಕಕ್ಕೆ ಹೊಂಟೋಯ್ತದೆ. ಹೋಯ್ತಾ ಅತಿರೇಕಕ್ಕೆ ಹೋಗಿ ಏನಾಗುತ್ತೆ, ಮನೆಯವ್ರ ವಿಚಾರ ಗೊತ್ತಾಯ್ತದೆ. ಯಾರು ಹುಡುಗಿ ಮನೆಯವ್ರ ವಿಚಾರ ಗೊತ್ತಾಗಿ ಅವರೇನು ಮಾಡ್ತಾರೆ, ಹುಡುಗಿಗೆ ಮದುವೆ ಮಾಡೋಕ್ಕೆ ತೀರ್ಮಾನ ಮಾಡ್ಕೋತಾರೆ. ಹುಡುಗಿಗೆ ಮದುವೆ ಮಾಡ್ಕೋಕ್ಕೆ ತೀರ್ಮಾನ ಯಾವಾಗ ಮಾಡಿದ್ರೋ ಎಂಗೇಜ್ಮೆಂಟು ಕೂಡ ಮಾಡಿಬಿಡ್ತಾರೆ. ಆ ವಿಚಾರ ಹುಡುಗನಿಗೆ ಗೊತ್ತಾಯ್ತದೆ. ಹುಡುಗನಿಗೆ ಗೊತ್ತಾಗಿ ಇಬ್ಬರೂ ಏನು ಮಾಡ್ತಾರೆ, ಇವರು ಹಿಂಗೆ ಬಿಟ್ಟರೆ ಬೇರೆ ಹುಡುಗನಿಗೆ ಮದುವೆ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, ಹುಡುಗಿ ಇಬ್ಬರು ಸೇರಿ ಸಿಂದಗಿಗೆ ಹೋಗ್ತಾರೆ. ಅದು ಸಿಂದಗಿನೂ ಒಂದು ದೊಡ್ಡ ಸಿಟಿ. ಅಲ್ಲಿ ಹೋಗಿ ಅಲ್ಲಿ ಪಕ್ಕ ಯಾವುದೋ ಒಂದು ದೇವಸ್ಥಾನದಲ್ಲಿ ತಾಳಿ ಕಟ್ಕೋತಾರೆ. ಸಿಂದಗಿ ಊರಿಗೆ ಹೋಗಿ ಅಲ್ಲಿ ಯಾವುದೋ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡು ಊರಿಗೆ ಬರ್ತಾರೆ. ಬಟ್ ಊರಿಗೆ ಬಂದಾಗ ಅವ್ರು ಬದುಕಕ್ಕೆ ಬಿಡ್ತಾರೆ ಜನ. ಅಣ್ಣ ತಂಗಿ ಮದುವೆ ಆಗಿದ್ದೀವಿ ನಾವು ಅಂತಂದರೆ ಯಾರು ಬದುಕಕ್ಕೆ ಬಿಡ್ತಾರೆ ಹೇಳಿ ನೀವೇ. ಹಾಗಾಗಿ ಅವ್ರೇನು ಮಾಡ್ತಾರೆ, ಕೊನೆಗೆ ತೀರ್ಮಾನ ಮಾಡ್ಕೊಂಡು ಹುಡುಗ ಏನು ಮಾಡ್ತಾನೆ, ಅವರು ಜಮೀನು ಇರ್ತದೆ, ಹುಡುಗನವ್ರ ಜಮೀನು ಅದೇ ಊರಲ್ಲಿ. ಆ ಜಮೀನಿಗೆ ಹೋಗಿ ಆ ಜಮೀನಲ್ಲಿ ಒಂದು ದೊಡ್ಡ ಮರ ಇರ್ತದೆ. ಆ ಮರಕ್ಕೆ ಇಬ್ಬರೂ ನೇಣು ಹಾಕೊಂಡು ಸದೈತಾರೆ. ನೋಡಿ, ಈ ಥರ ಎಂಡಾಯಿತು. ಈ ಪ್ರೀತಿಗಳು ಚಿಕ್ಕ ವಯಸ್ಸಿಗೆ ಈ ಪ್ರೀತಿ ಪ್ರೇಮ ಅಂದ್ಕೊಂಡು ಹೋದರೆ ಏನಾಗುತ್ತೆ ಅಂತ ನೀವೇ ನೋಡಿ. ಅದಕ್ಕೆ ಹೇಳೋದು, ದಯವಿಟ್ಟು ನೀವು ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಅವರು ಎಷ್ಟೇ ವಯಸ್ಸವರಾಗಲಿ, 18 ವಯಸ್ಸೇ ಅಂತಲ್ಲ, ಅವರು ವಯಸ್ಸಿಗೆ ಬರ್ತಾಯಿದ್ದಾರೆ ಅಂತ ಅಂತಿದ್ದಂಗೆ ದಯವಿಟ್ಟು ಅವ್ರಿಗೆ ಒಂದು ಎಜುಕೇಟೆಡ್ ಮಾಡ್ಬೇಕಂದ್ರೆ ನೀವು ತಿಳುವಳಿಕೆ ಹೇಳಬೇಕು. ತಂದೆ ತಾಯಿಗಳು ಹೇಳಬೇಕು. ಇನ್ನು ಬೇರೆಯವ್ರಿಗೇನು ನಾವು ಬ್ಲೈಂಡ್ ಮಾಡೋಕ್ಕಾಗಲ್ಲ. ತಂದೆ ತಾಯಿಗಳು ಹೇಳಬೇಕು, ನೀವು ಈ ಥರ ಇವರು ನಮ್ಮ ಅಣ್ಣ ತಮ್ಮದಿರ ಮಕ್ಕಳು, ಇವರು ನಿನಗೆ ಅಕ್ಕ ಆಗಬೇಕು, ಇವರು ನಿನಗೆ ಅಣ್ಣ ಆಗಬೇಕು,
ಅಂತ ತಿಳ್ಬೇಕು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು 19 ಕಿಡ್ಸು, ಅಂದರೆ 90ನೇ ಇಸ್ವಿನಲ್ಲಿ ಹುಟ್ಟಿರೋರು ನಾವು. 90ನೇ ಇಸ್ವಿನಲ್ಲಿ ಹುಟ್ಟಿರೋರು ನಾವು. ನಮ್ಗೆ ಹೆಂಗೆ ಅಂತಂದರೆ ನಮ್ಮ ತಂದೆ ತಾಯಿಗಳೇ ನಮಗೆಲ್ಲ ಎಜುಕೇಟೆಡ್ ಮಾಡ್ತಾಯಿದ್ರು. ಏನಂತ, ನೀವು ದಯವಿಟ್ಟು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಇವರು, ಸಂಬಂಧಿಕರು ಇವ್ರು ದೊಡ್ಡಪ್ಪ ಆಗಬೇಕು, ಇವ್ರು ಚಿಕ್ಕಪ್ಪ ಆಗಬೇಕು, ಇವ್ರು ಅಣ್ಣ ಆಗಬೇಕು, ಇವ್ರು ಭಾವ ಆಗಬೇಕು ಅಂತ ಸಂಬಂಧಗಳ ಬಗ್ಗೆ ತಿಳುವಳಿಕೆ ಹೇಳ್ತಿದ್ರು ನಮಗೆ. ಈ ಸಂಬಂಧಗಳು ಇರ್ತವೆ, ಇಂಥ ಸಂಬಂಧಗಳು ಇರ್ತವೆ ಅಂತ ತಿಳುವಳಿಕೆ ಹೇಳ್ತಿದ್ರು. ಬಟ್ ನೀವು ಯಾರಿಗೂ ಯಾರ ಜೊತೆ ಸೇರೋಕ್ಕೂ ಬಿಡೋಲ್ಲ, ಯಾರ ಜೊತೆ ಬೆರೆಯೋಕ್ಕೂ ಬಿಡೋಲ್ಲ. ನೀವು ಅಣ್ಣ ತಮ್ಮನ ಅಕ್ಕ ತಂಗಿನ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ ಯಾರು ಅಂತ ಹೇಳೋಕ್ಕೂ ಬಿಡೋಲ್ಲ ನೀವು. ಹಾಗಾಗಿ ಈಗಿನ ಜನ್ರೇಷನ್ಗೆ ಏನಾಗ್ತಾಯಿದೆ ಅಂದರೆ ಪ್ರಾಬ್ಲಮ್ಮು, ಯಾರು ಅಂತಲೇ ಗೊತ್ತಾಗ್ತಾಯಿಲ್ಲ. ಅಂದರೆ ಇವರು ಯಾರೋ, ಈಗ ಯಾರೋ ಮನೆಗೆ ಬರ್ತಾರೆ, ಯಾರೋ ನೆಂಟರು ಮನೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರು ನಿಮ್ಮ ದೊಡ್ಡಪ್ಪ ಇರ್ಬೋದು ಅಥವಾ ದೊಡ್ಡಪ್ಪನ ಮಗ ಇರ್ಬೋದು, ಜೊತೆಗೆ ಬರ್ತಾನೆ. ಆಗ ನೀವು ದೊಡ್ಡಪ್ಪ ಅಂತ ಹೇಳಿದರೆ ನೀವು ಈ ಹುಡುಗ ಏನಾಗಬೇಕು, ಅಣ್ಣ ಆಗಬೇಕು ಅಂತ ನೀವು ಹೇಳಬೇಕು. ಅದನ್ನು ಬಿಟ್ಬಿಟ್ಟು ನೀವು ಈಗಿನ ವಯಸ್ಸಿನವ್ರಿಗೆ ಹೋಗಿ ಏನು ಹೇಳ್ದಾನೆ ಸುಮ್ಮನೆ ಇದ್ಬಿಟ್ರೆ ಏನಾಯ್ತೆ ಗೊತ್ತಾ, ಮುಂದೆ ಆ ಅಣ್ಣನ್ನೇ ಲವ್ ಮಾಡೋ ಸ್ಥಿತಿ ಹೊಂಟೋಗ್ತಾರೆ, ಇಲ್ಲ ತಂಗಿನೇ ಲವ್ ಮಾಡೋ ಸ್ಥಿತಿ ಹೊಂಟೋಗ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೂ ಕೂಡ ಈ ಥರ ಸಂಬಂಧಗಳನ್ನ ಹೇಳ್ತಾನೆ ಇರಬೇಡಿ. ಅಂದರೆ ಇವರು ನಿಮ್ಮ ಅಣ್ಣ ಆಗಬೇಕು, ಇವರು ನಿಮ್ಮ ತಮ್ಮ ಆಗಬೇಕು, ಇವರು ನಿಮ್ಮ ಚಿಕ್ಕಪ್ಪ ಆಗಬೇಕು ಅಂತ ದಯವಿಟ್ಟು ಚಿಕ್ಕ ವಯಸ್ಸಿಗೆ ತಿಳುವಳಿಕೆ ಹೇಳ್ಕೊಡಿ. ಅವ್ರಿಗೆ ತಿಳುವಳಿಕೆ ಹೇಳ್ಕೊಟ್ರೆ ಮುಂದೆ ಅವರು ಇವರು ನಮ್ಮ ಅಣ್ಣ ಆಗ್ಬೇಕಪ್ಪ, ಇವ್ರು ನಮ್ಮ ತಮ್ಮ ಆಗ್ಬೇಕಪ್ಪ ಅಂತ ಗೊತ್ತಾಗುತ್ತೆ. ಬಟ್ ನೀವೇನು ಹೇಳಲೇ ಇಲ್ಲ ಅಂದರೆ ಅವ್ರೇನು ಮಾಡ್ತಾರೆ ಹೇಳಿ, ಇದೇ ಕೆಲಸ ಮಾಡೋದು. ಇವಾಗ ನೋಡಿ, ಈಗ ಏನು ಕೇಸ್ ಆಗೈತೆ, ಇದೇ ಕೇಸು ಮುಂದೇನು ನಿಮ್ಮ ಅಕ್ಕಪಕ್ಕದಲ್ಲೂ ಜರುಗ್ಬೋದು, ಇಲ್ಲ ನಿಮ್ಮನೇಲೂ ಜರುಗ್ಬೋದು. ದಯವಿಟ್ಟು ಅದಕ್ಕೆ ಹೇಳ್ತಾ ಇದ್ದೀನಿ. ಇದೊಂದು ವೀಡಿಯೋ ಏನಕ್ಕಪ್ಪ ಮಾಡಿದೆ ಅಂತ ನನಗೂ ಹೇಳೋಕ್ಕೆ ಬೇಜಾರು. ಸುಮ್ಮನೆ ಏನಕ್ಕೆ ಅಂದರೆ ನೀವು ಮುಂದೆ ಒಂದು ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಮಕ್ಕಳು ಯಾರೇ ಗಂಡೇ ಆಗಲಿ, ಹುಡುಗನೇ ಆಗಲಿ, ಹುಡುಗಿನೇ ಆಗಲಿ, ಚಿಕ್ಕಪ್ಪ ಆಗಲಿ, ದೊಡ್ಡಪ್ಪ ಆಗಲಿ, ಯಾರೇ ಆಗಲಿ ಬಂದಿದ್ದಾರೆ ಮನೆಗೆ, ಹೋಗ್ತಾ ಇದ್ದಾರೆ ಅಂತ ಏನಾದ್ರು ಗೊತ್ತಾಯಿತು ಅಂದರೆ ದಯವಿಟ್ಟು ಈ ವಿಡಿಯೋದ ಮೂಲಕ ಇದನ್ನು ಹೇಳೋಕ್ಕೋಸ್ಕರನೇ ನಾನು ಇದು ವಿಡಿಯೋ ಮಾಡಿದೆ. ಇದನ್ನು ವೀಡಿಯೋನೇ ಮಾಡಬಾರ್ದು ಅಂತಿದ್ದೆ. ಇದೇನಾಯಿತು ಅಂತಂದರೆ ದಯವಿಟ್ಟು ಏನಕ್ಕೆ ಸುಮ್ಮನೆ ನೀವು ಸಂಬಂಧಗಳನ್ನ ಹೇಳ್ಕೊಡೋದೇ ಇಲ್ಲ ಮಕ್ಕಳಿಗೆ. ಅದು ನಾವು 90ರಲ್ಲಿ ಹುಟ್ಟಿರೋರು ನೋಡಿ, 90ನೇ ಇಸ್ವಿಯಲ್ಲಿ 90ನೇ ಸೆಂಚುರಿಯಲ್ಲಿ ಹುಟ್ಟಿರೋರು. 90ನೇ ಸೆಂಚುರಿಯಲ್ಲಿ ನಾವು ಹುಟ್ಟಿರೋರು ಹೆಂಗಪ್ಪ ಅಂತಂದರೆ ನಮಗೆಲ್ಲ ಗೊತ್ತಿದೆ, ತಿಳುವಳಿಕೆ ತುಂಬ ಇದೆ. ಉದಾಹರಣೆಗೆ ನಾನೇ ಹೇಳ್ತೀನಿ, ನಮ್ಮ ತಾಯಿನೇ ಹೇಳಿದರು, ನಾನು ಹಿಂಗೇನೆ ಯಾರೋ ನಮ್ಮ ಇವರು ಏನಪ್ಪ ನಮ್ಮ ದೊಡ್ಡಪ್ಪನ ಮನೆಗೆ ಬಂದಿದ್ದರು, ಅವಳು ಹುಡುಗಿನೇ. ಬಟ್ ಆವಾಗ ನನಗೆ ಅಟ್ರಾಕ್ಟ್ ಆಯಿತು. ಬಟ್ ಆವಾಗ ನನಗೂ ಚಿಕ್ಕ ಏಜ್ ಅಂತ, ನಾನು ಒಂದು 16 ವರ್ಷ ಇರ್ಬೇಕು ನನಗೆ, ಅಷ್ಟೇ SLC ಓದ್ತಾ ಇದ್ದೆ. ಅಟ್ರಾಕ್ಟ್ ಆಯಿತು. ಬಟ್ ಅಷ್ಟರಲ್ಲಿ ಅವ್ರು ಹೇಳಿದ್ರು, ಗೊತ್ತಾಗ್ಬಿಡ್ತಲ್ವ ಸಂಬಂಧ. ಅದಕ್ಕೆ ಅವ್ರೇನು ಮಾಡಿದ್ರು, ಹೇಳಿದ್ರು ಇವ್ರು ನಿಂಗೆ ಅಕ್ಕ ಆಗಬೇಕು, ಇವ್ರು ನಿಂಗೆ ತಂಗಿ ಆಗಬೇಕು ಅಂತ ಅವ್ರು ಹೇಳ್ಕೊಟ್ರು. ಇವ್ರು ನಿಮ್ಮ ದೊಡ್ಡಪ್ಪ, ಇವ್ರು ನಿಮ್ಮ ಅಪ್ಪ, ಅವೆಲ್ಲ ಗೊತ್ತಿರ್ತದವಲ್ಲ, ಅವೆಲ್ಲ ಹೇಳ್ಕೊಡ್ಬೇಕು ನೀವು ಹೇಳ್ಕೊಟ್ರೆ ಇದಾಗುತ್ತೆ. ಈಗಿನವ್ರು 90ನವ್ರಿಗೆ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ನೀವು ಹೊರಗಡೆನೇ ಕರ್ಕೊಂಡು ಹೋಗಲ್ವಲ್ಲ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ಇವ್ರು ನಮ್ಮ ಸಂಬಂಧಿಕರು, ಇವ್ರು ನಮ್ಮ ಅವರು ಅಂತ ನೀವು ಏನಾದ್ರು ಹೇಳ್ಕೊಟ್ರೆ ಅವ್ರು ಕಲ್ತ್ಕೋತಾರೆ. ನೀವೇನು ಹೇಳ್ಕೊಡೋದಿಲ್ಲ. ಅವ್ರೇನಪ್ಪ ಅಂದರೆ ಹೋಗಿ ಸ್ಕೂಲ್ಗೆ ಹೋಗು, ಒಳ್ಳೆ ಮಾರ್ಕ್ಸ್ ತಗೋ, ಮಾರ್ಕ್ಸ್ ಕಾರ್ಡ್ ಮಾಡಿಕೊ, ನೀ ಇಂಜಿನಿಯರ್ ಆಗು, ನೀ ಡಾಕ್ಟ್ರ್ ಆಗು, ನೀ ಲಕ್ಷ ಸಂಬಳ ತಗೋ, ಮನೆಗೆ ಬಾ, ಕಾರ್ ತಗೋ, ಮನೆ ತಗೋ, ಇಷ್ಟನ್ನ ಹೇಳ್ಕೊಡ್ತೀರ ಹೊರ್ತು ಇವ್ರು ನಮ್ಮ ಅಣ್ಣನ, ಇವ್ರು ನಮ್ಮ ತಮ್ಮನ, ಇವ್ರು ನಮ್ಮ ಅಕ್ಕನ, ಇವ್ರು ನಮ್ಮ ಭಾವನ, ಇವ್ರು ನಮ್ಮ ನಾದಿನಿನ ಇದೇನು ಹೇಳ್ಕೊಡಲ್ಲ ಯಾರೂ. ಅದು ಯಾವಾಗ ನೀವು 2000ನೇ ಇಸ್ವಿಯಿಂದ ಶುರುವಾಯಿತು, ಇರೋ ಅಪ್ಪ ಓದಿರೋ ಅದೇ ಥರ. ಈಗ ಆಲ್ರೆಡಿ ನಮ್ಮ ತಂದೆ ತಾಯಿಗಳೆಲ್ಲ ಪಾಪ ಅಳುಬ್ರು ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಬುದ್ಧಿವಂತಿಕೆಯಲ್ಲಿ ನಮಗಿಂತ ಅವರೇ ಮುಂದಿದ್ದಾರೆ. ಉದಾಹರಣೆಗೆ ನಾನು ಡಿಗ್ರಿ ಓದಿರ್ಬೋದು, ನಾನು ಡಿಗ್ರಿ ಓದಿದ್ದೀನಿ. ಬಟ್ ನಮ್ಮ ತಾಯಿ ಅವ್ರಿಗೆ ಮೈಂಡ್ ಎಷ್ಟು ಬ್ರೈಂಡ್ ಆಗಿದೆ ಅಂದರೆ ದೊಡ್ಡದಾಗಿದೆ ಅಂದರೆ, ನಾನು ಡಿಗ್ರಿ ಮಾಡಿರೋನು ಒಂದೇ, ಅವ್ರು ಡಿಗ್ರಿ ಮಾಡದೇ ಇರೋದು ಒಂದೇ, ಅಷ್ಟು ಮೈಂಡ್ ಅವ್ರದ್ದು ಇದೆ. ನಾನೇ ಸುಮಾರು ಅದನ್ನು ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಹೇಳೋದು, ಅವ್ರು ಓದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಓದಿರೋರಿಗಿಂತ ಓದಿಲ್ಲದೇ ಇರೋರ ಹತ್ರನೇ ಎಷ್ಟು ಮೈಂಡ್ ಇದೆ ಅಂತ ನಿಮಗೆ ಗೊತ್ತಾ? ಅದನ್ನು ಫಸ್ಟ್ ಯೋಚನೆ ಮಾಡಿ. ಅದಕ್ಕೆ ಈಗ ನಾವೆಲ್ಲ ಚೆನ್ನಾಗಿ ಈಗಿನ ಜನ್ರೇಷನಲ್ಲಿ ಡಿಗ್ರಿ ಓದಿ, PUC ಓದಿ, PhD ಮಾಡಿ, BSc ಮಾಡಿ, BCom ಮಾಡಿ ಏನೂ ಪ್ರಯೋಜನ ಇಲ್ಲ. ಯಾಕೆ ಹೇಳಿ? ಹುಟ್ಟ ಮಕ್ಕಳಿಗೆ ಏನು ಅಂತಲೇ ಹೇಳ್ಕೊಡ್ತಾ ಇಲ್ವಲ್ಲ. ಹುಟ್ಟ ಮಕ್ಕಳಿಗೆ ನಾವೇನು ಅಂತಲೇ ಹೇಳ್ಕೊಡ್ತಾ ಇಲ್ಲ ಅಂದಮೇಲೆ ಅವೇನು ಕಲಿತವೆ? ಏನೂ ಕಲಿತಿಲ್ಲ.